ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿನಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳು, ಯಾವುದು ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಚಾಪ್ಟರ್ ಇದು, ತುಂಬ ಈಸಿಯೆಸ್ಟ್ ಚಾಪ್ಟರು. ಅದೇ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಸ್ ಪರ್ 26, ಸೊ ಯಾವುದು ಆ್ಯಸ್ ಪರ್ 26 AS 26 ಪ್ರಕಾರ ನಾನು ಈ ಒಂದು ಚಾಪ್ಟರ್ನ ಹೇಳ್ಕೊಡ್ತಾ ಇದ್ದೀನಿ. AS 26 ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ವಿಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಸೆಟ್ ಇನ್ಕ್ರೀಸ್ ಅಸೆಟ್ ಡಿಕ್ರೀಸ್ ಆದ ತಕ್ಷಣ ಅದೇ ರೀತಿ ಅಸೆಟ್ಗಳನ್ನ ನೀವು ಇಲ್ಲಿ ಇನ್ಕ್ಲೂಡ್ ಮಾಡಬೇಕಾದ್ರೆ ಇಲ್ಲಿ ಗುಡ್ವಿಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್ ಅಂತ. ಸೊ ಆ ಟೈಮಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಆ್ಯಸ್ ಪರ್ 26 ಅಂತ ಒಂದು ರೂಲ್ಸ್ ಪ್ರಕಾರ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನಾವು ಇಲ್ಲಿ ಸಾಲ್ವ್ ಮಾಡ್ತೀವಿ. ಆ ಒಂದು ಆಪ್ಷನ್ನ ಇವಾಗ ನೋಡೋಣ. ಸೊ ಅದಕ್ಕಿಂತ ಮುಂಚೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಏನು, ಯಾವ ಥರ ಇರುತ್ತೆ, ಅದಕ್ಕಿಂತ ಮುಂಚೆ ಈ ಒಂದು ಪಾಠದ ಹೆಡ್ಡಿಂಗ್ ಏನಪ್ಪ ಅಂದರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಬಿಡಿಸ್ತಾ ಇದ್ವಿ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೆಂಗೆ ಆಗುತ್ತಪ್ಪ ಅಂದರೆ ಅಡ್ಮಿಷನ್ ಆದಾಗ ಆಗುತ್ತೆ, ಅದೇ ರೀತಿ ರಿಟೈರ್ಮೆಂಟಲ್ಲಿ ಆಗುತ್ತೆ, ಅದೇ ರೀತಿ ಇಲ್ಲಿ ಡೆತ್ ಆದಲ್ಲಿ ಆಗುತ್ತೆ. ಸೊ ಈ ಥರ ರಿವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ನಾವು ಬಿಡಿಸ್ತಾ ಇರೋದು ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನಿಮ್ಗೆ ಗೊತ್ತಿರಲಿ, ಈ ಒಂದು ಚಾಪ್ಟರಲ್ಲಿ ಟೋಟಲ್ 12 ಮಾರ್ಕ್ಸ್ ಕೇಳ್ತಾರೆ ಪ್ರತಿ ವರ್ಷ, ಬಟ್ ಈ ವರ್ಷ ಮಾತ್ರ 24 ಮಾರ್ಕ್ಸ್ ಕೇಳ್ತಿದ್ದಾರೆ. ಓಕೆ, ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಏನು, ಯಾವ ಥರ ಇರುತ್ತೆ, ಯಾವ ರೀತಿ ಇರುತ್ತೆ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಆ್ಯಸ್ ಪರ್ 26 ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ನೋಡ್ಕೊಳ್ಳೋಣ. ವಾಟ್ ಈಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ವೈ ಯು ಟು ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ವಾಟ್ ಪರ್ಪಸ್ ಯು ಹ್ಯಾವ್ ಟು ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್, what are the contents in a revaluation account, then what is the AS 26, what is the meaning and features, what is the format of revaluation account. ಈ ಥರ ಎಲ್ಲ ನಾವು ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಸೊ ಬನ್ನಿ ಹಾಗಾದರೆ ಫಸ್ಟು ಈ ಒಂದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇದಕ್ಕಿಂತ ಫಸ್ಟ್ ವಿಡಿಯೋ ಒಂದಿದೆ, ಥಿಯರಿ ಕಾನ್ಸೆಪ್ಟ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಒಂದು ಥಿಯರಿ ಕಾನ್ಸೆಪ್ಟ್ನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಇಲ್ಲಿ ನೋಡ್ಬೋದು. ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೋಬೋದು. ಓಕೆ, ಸೊ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ತಿಳ್ಕೊಂಬಿಡೋಣ. ಓಕೆ, ಮೀನಿಂಗ್ revaluation account is an account prepared in connection with the recording of increase or decrease in the value of assets and liabilities, and find out the profit and loss on revaluation account. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ಅನ್ ಅಕೌಂಟ್ ಪ್ರಿಪೇರ್ಡ್ ಕನೆಕ್ಷನ್ ವಿತ್. ಸೊ ಯಾವ ಒಂದು ರೀಸನ್ಗಾಗಿ ಕನೆಕ್ಷನ್ ಮಾಡ್ತಾರೆ ಅಂದರೆ ರೆಕಾರ್ಡ್ ಮಾಡ್ತಾರೆ ಅಂದರೆ ರೆಕಾರ್ಡಿಂಗ್ ಆಫ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಫ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಅದೇ ರೀತಿ ಫೈಂಡ್ ಔಟ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ವೈ ಹ್ಯಾವ್ ಟು ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಬಿಕಾಸ್ ವಿ ಹ್ಯಾವ್ ಟು ಪ್ರಿಪೇರ್ ದಿ ಫೈಂಡ್ ಔಟ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಅವ್ರು ಕೇಳ್ತಾರೆ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕ್ವಶನ್, why we have to prepare the revaluation account, what is the main reason we have to calculate the revaluation account ಅಂತ ಕೇಳಿದಾಗ, ಸೊ ನಾವಲ್ಲಿ ಹೇಳಬೇಕು we have to prepare revaluation account because we have to find out the profit and loss account on revaluation account. ಈ ಥರ ಹೇಳಿದರೆ ಸಾಕು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಇವಾಗ. ಇದೇನು ಮೀನಿಂಗ್ ಇದೆಯಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲೇ ಕೆಳಗಡೆ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಒಂದು ಬಿಸ್ನೆಸ್ ಇದೆ. ಓಕೆ, ಒಂದು ಬಿಸ್ನೆಸ್ ಇದೆ. ಓಕೆ, ಯಾವುದಿದೆ, ಎಕ್ಸ್ ಕಂಪ್ನಿ ಲಿಮಿಟೆಡ್, ಇದು ಒಂದು ಬಿಸ್ನೆಸ್ ಇದೆ. ಓಕೆ, ಸೊ ಈ ಬಿಸ್ನೆಸ್ಸಲ್ಲಿ ಏನಿದಾರಪ್ಪ ಅಂದರೆ 3 ಜನ ವ್ಯಕ್ತಿಗಳಿದ್ದಾರೆ. 1 2 ಅದೇ ರೀತಿ 3, 1 2 3. ಇವನಿಗೆ ಎ ಅನ್ನೋಣ ಅಥವಾ ಇವನಿಗೆ ರಾಮ್ ಅನ್ನೋಣ, ಇವನಿಗೆ ಶ್ಯಾಮ್ ಅನ್ನೋಣ, ಅದೇ ರೀತಿ ಇವನಿಗೆ ಬಾಮ್, ರಾಮ್ ಶ್ಯಾಮ್ ಬಾಮ್, 3 ಜನ ವ್ಯಕ್ತಿಗಳಿದ್ದಾರೆ. ಓಕೆ, ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂದರೆ 2017ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 2018, 2019, 2020, ಇನ್ನು 2021 ರನ್ನಿಂಗ್ ಇದೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು, 2 ಇಯರ್ ಆಯಿತು, 3 ಇಯರ್ ಆಯಿತು, 4 ಇಯರ್ ಆಯಿತು, ಈಗ 5 ಇಯರ್ ಸ್ಟಾರ್ಟಿಂಗ್ ಇದೆ. ಓಕೆ,
ಇವರೊಂದು ರೇಷಿಯೋ ಇದೆ 4:3:2 ಇದೆ. 4:3:2 ಒಂದು ರೇಷಿಯೋ ಇದೆ ಇವ್ರದ್ದು. ಓಕೆ, ಇದು ಕೂಡ ಆಯಿತು. ಸೊ ಇವರ ಬಿಸ್ನೆಸ್ಸಲ್ಲಿ ಫಸ್ಟ್ ಇದೆ ಬಿಲ್ಡಿಂಗ್. ಓಕೆ, ಬಿಲ್ಡಿಂಗ್ ಅಂತೂ ಇದೆ. ಇವರ ಹತ್ರ ಇದೆ ಲ್ಯಾಂಡ್ ಇದೆ. ಏನಿದೆ? ಲ್ಯಾಂಡ್ ಇದೆ. ಅಥವಾ ಇದೇ ಬಿಸ್ನೆಸ್ಸಲ್ಲಿ ವೆಹಿಕಲ್ಸ್ ಇದೆ. ಅದೇ ರೀತಿ ಇವರ ಒಂದು ಬಿಸ್ನೆಸ್ಸಲ್ಲಿ ಮಷಿನರೀಸ್ ಇದ್ದಾವೆ. ಇವರ ಬಿಸ್ನೆಸ್ಸಲ್ಲಿ ಮತ್ತೇನಿರ್ಬೋದು? ಫರ್ನಿಚರ್ಸ್ ಇದೆ. ಇವರ ಬಿಸ್ನೆಸ್ಸಲ್ಲಿ ಡೆಟರ್ಸ್ ಇದೆ. ಓಕೆ, ಅದೇ ರೀತಿ ಇವರ ಬಿಸ್ನೆಸ್ಸಲ್ಲಿ ಸ್ಟಾಕ್ ಇದೆ. ಸೊ ವಿದ್ಯಾರ್ಥಿಗಳೇ, ನಿಮಗೊಂದು ಗೊತ್ತಿರಲಿ, ನಾನೆಲ್ಲ ಬರೆದಿರೋದು ಏನಪ್ಪ ಅಂದರೆ ಏನಿರ್ಬೋದು ಇವೆಲ್ಲ. ಸೊ ಇವಕ್ಕೇನಿದ್ವಿ ಗ್ರೂಪ್ ಆಫ್ ಅಸೆಟ್ಸ್. ಏನಿವೆಲ್ಲ ಅಸೆಟ್ಸ್, ಒಂದು ಫರ್ಮಲ್ಲಿ ಅಥವಾ ಒಂದು ಬಿಸ್ನೆಸ್ಸಲ್ಲಿರುವಂಥ ಅಸೆಟ್ಸ್. ಸೊ ಇವರು 3 ಜನ ಇದ್ದಾರೆ. ಇವ್ರ ರೇಷಿಯೋ ಕೂಡ ಇದೆ. ಎಷ್ಟು ವರ್ಷದಿಂದ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ? 5 ವರ್ಷ ಆಯಿತು. ಅದೇ ರೀತಿ ಬಿಸ್ನೆಸ್ಸಲ್ಲಿ ಲ್ಯಾಂಡ್, ಮಷಿನರಿ, ವೆಹಿಕಲ್, ಫರ್ನಿಚರ್, ಡೆಟರ್ಸ್, ಸ್ಟಾಕ್. ಓಕೆ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಇದೆ 10 ಲ್ಯಾಕ್, 10 ಲಕ್ಷ. ಓಕೆ, ವೆಹಿಕಲ್ ಇದೆ 5 ಲಕ್ಷ. ಅದೇ ರೀತಿ ಮಷಿನರಿ ಇದೆ 5 ಲ್ಯಾಕ್. ಅದೇ ರೀತಿ ಫರ್ನಿಚರ್ ಕೂಡ ಇದೆ 4 ಲ್ಯಾಕ್. ಡೆಟರ್ಸ್ ಇದೆ 1 ಲ್ಯಾಕ್. ಸ್ಟಾಕ್ ಕೂಡ ಇದೆ 6 ಲ್ಯಾಕ್. ಹಾಗಾದರೆ ಇವ್ರದ್ದು ಒಂದು ಟೋಟಲ್ ಅಸೆಟ್ ಎಷ್ಟಾಯಿತು? 10 + 5 15 + 5 20 26 30 31 ಲ್ಯಾಕ್. 31 ಲ್ಯಾಕ್ ಇವರು ಅಸೆಟ್ ಇದೆ. ಓಕೆ, ಈ ಸೈಡ್ ಬರೋಣ. ಅದೇ ರೀತಿ ಇವ್ರ ಹತ್ರ ಏನಿದೆಪ್ಪ ಅಂದರೆ ಕ್ರೆಡಿಟರ್ಸ್ ಇದ್ದಾರೆ. ಕ್ರೆಡಿಟರ್ಸ್ ಅಂದರೆ ಕ್ರೆಡಿಟರ್ಸ್ಗೆ ಪರ್ಚೇಸ್ ಮಾಡಿರ್ತಾರೆ, ಅಮೌಂಟ್ ಕೊಟ್ಟಿರಲ್ಲ, ಇವರು ಕ್ರೆಡಿಟರ್ಸ್. ಲ್ಯಾಬಿಲಿಟೀಸ್, ಇವ್ರದ್ದು ಬಿಲ್ಸ್ ಪೇಬಲ್, ಕೊಡಬೇಕಾದ ಬಾಕಿ ಇದೆ, ಬಿಲ್ಸ್ ಪೇಯಬಲ್. ಅದೇ ರೀತಿ ಬ್ಯಾಂಕ್ ಲೋನ್ ಇದೆ. ಅದೇ ರೀತಿ ಕೆಲವೊಂದಿಷ್ಟು ಔಟ್ಸ್ಟ್ಯಾಂಡಿಂಗ್ಸ್ ಇದ್ದಾವೆ. ಓಕೆ, ಸೊ ಕ್ರೆಡಿಟರ್ಸ್ ಬಂದುಬಿಟ್ಟು 20 ಲ್ಯಾಕ್, 20 ಲಕ್ಷ. 20 ಲ್ಯಾಕ್ ಅಂದರೆ 20 ಲಕ್ಷ ಇವ್ರದ್ದು ಕ್ರೆಡಿಟರ್ಸ್ ಇದೆ. ಬಿಲ್ಸ್ ಪೇಬಲ್ 6 ಲಕ್ಷ ಇದೆ. ಅದೇ ರೀತಿ ಬ್ಯಾಂಕ್ ಲೋನ್ 5 ಲಕ್ಷ ಇದೆ. 4 ಲಕ್ಷ ತೊಗೊಳ್ಳೋಣ, 4 ಲ್ಯಾಕ್. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಒಂದು 1 ಲಕ್ಷ ಇದೆ. ಓಕೆ, ಇಲ್ಲಿ ಕೂಡ ಎಷ್ಟಿದೆಪ್ಪ ಅಂದರೆ ಟೋಟಲ್ ಮಾಡಿದರೆ 31 ಲ್ಯಾಕ್ ಬರುತ್ತೆ. ಸೊ ಈ ರೀತಿ ಒಂದು ಬಿಸ್ನೆಸ್ ಇದೆ. ಸೊ ಬಿಸ್ನೆಸ್ ಇದು ಎಷ್ಟು ವರ್ಷದಿಂದ? ಪ್ರತಿ ವರ್ಷ ಈ ಥರ ನಡ್ಕೊಂಡು ಬಂದಿದೆ. ಪ್ರತಿ ವರ್ಷ ಈ ಥರ ಆಗ್ತಾಯಿದೆ. ಈ ಥರ ಬ್ಯಾಲೆನ್ಸ್ ಶೀಟ್ನ ಅವ್ರು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಅಸೆಟ್ ಈ ಥರ ಇದ್ದರೆ ಲ್ಯಾಬಿಲಿಟೀಸ್ ಈ ಥರ ಇದೆ. ಸೊ ಎರಡು ಕೂಡ ಟ್ಯಾಲಿ ಆಗಿದೆ. ಸೊ ಈ ಥರ ಬಿಸ್ನೆಸ್ ಇದೆ. ಸೊ 3 ಜನ ವ್ಯಕ್ತಿ ಇದ್ದಾರೆ, ಎಲ್ಲನೂ ಗೊತ್ತಿದೆ. 4:3:2 ಇದೆ. 2017ರಿಂದ 2020 ತನಕ ಬಿಸ್ನೆಸ್ ನಡೆಸಿದ್ದಾರೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ? ಇಂಥ ಟೈಮಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ಗಣೇಶ್. ಯಾರು? ಗಣೇಶ್. ಏನಪ್ಪ, ನಾನು ನಿಮ್ಮ ಒಂದು ಕಂಪ್ನಿಗೆ ಬಂದು ಜಾಯಿನ್ ಆಗ್ತೀನಿ, ನನಗೂ ನಿಮ್ಮ ಕಂಪ್ನಿಗೆ ಜಾಯಿನ್ ಮಾಡಿಸ್ಕೊಳ್ಳಿ. ಓಕೆ, ಇದು ಒಂದು ಸಿಚುವೇಶನ್. ನಾನು ನಿಮ್ಮ ಕಂಪ್ನಿಗೆ ಜಾಯಿನ್ ಆಗ್ತೀನಂತ ಗಣೇಶ ರಿಕ್ವೆಸ್ಟ್ ಮಾಡ್ತಾನೆ. ರಿಕ್ವೆಸ್ಟ್ ಮಾಡಿದ ಯಾರಿಗೆ? ರಾಮ್ ಶ್ಯಾಮ್ ಬಾಮ್. ಅಡ್ಮಿಷನ್ ಆಗ್ತಾಯಿದೆ. ಯಾಕಂದರೆ ನಾನು ಹೇಳಿದ್ದೀನಿ, ಅಡ್ಮಿಷನ್ ಆದಾಗನೇ ರಿಕ್ವೆಸ್ಟ್ ಮಾಡೋದು. ಓಕೆ, ರಿಕ್ವೆಸ್ಟ್ ಮಾಡಿದ ತಕ್ಷಣ ಈ 3 ಜನ ಒಪ್ಕೋಬೇಕು, ಕನ್ಸೆಂಟ್ ಮಾಡ್ಕೋಬೇಕು. ನಾನು ಹೇಳಿದ್ದೀನಿ, ಫಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡಿದ್ದೀನಿ ಕನ್ಸೆಂಟ್.
ಈ ಮೂರು ಜನಕ್ಕೆ ಇವನು ಕೇಳಿದಾಗ ಈ 3 ಜನ ಮಾತಾಡ್ಕೋತಾರೆ. ಸೊ ಅವನು ಸೇರಿಸ್ಕೋಬೇಕಾ ಬೇಡವಾ? ಸೊ ರಾಮ್ ಹೂ ಅಂದ, ಶ್ಯಾಮ್ ಹೂ ಅಂದ, ಬಾಮ್ ಬೇಡ ಅಂದರೆ ಎಲ್ಲರೂ ಬೇಡ ಅನ್ಬೇಕು. ಒಬ್ಬ ವ್ಯಕ್ತಿ ಇದರಲ್ಲಿ ಯಾರಾದರೂ ಒಬ್ಬ ಬೇಡ ಅಂದರೆ ಮುಗಿದೋಯ್ತು, ಅವನ್ನ ಸೇರಿಸ್ಕೋಬೋದು. ಬಟ್ 3 ಜನ ಒಪ್ಕೊಳ್ತಾರೆ. ಇವನು ಒಪ್ಕೊಳ್ತಾನೆ, ಶ್ಯಾಮ್ ಒಪ್ಕೊಳ್ತಾನೆ, ಬಾಮ್ ಒಪ್ಕೊಳ್ತಾನೆ. ಸೊ 3 ಜನ ಕನ್ಸೆಂಟ್ ಕೊಟ್ಟರು, ಒಪ್ಪಿಗೆ ಕೊಟ್ಟರು. ಸೊ ಆವಾಗ ಗಣೇಶ ನೀನು ಬರ್ಬೋದು ನಮ್ಮ ಬಿಸ್ನೆಸ್ಗೆ ಬರ್ಬೋದು. ಬರಬೇಕಾದ್ರೆ ಕ್ಯಾಪಿಟಲ್ನ ತರಬೇಕು. ಎಷ್ಟು ತರಬೇಕು? ಫಾರ್ ಎಕ್ಸಾಂಪಲ್ ರಾಮು, ಶ್ಯಾಮು, ಬಾಮು ಎಷ್ಟು ಅಮೌಂಟ್ ಹಾಕಿದಾರಪ್ಪ ಅಂದರೆ ರಾಮು 4 ಲಕ್ಷ, ಇಲ್ಲಿ ಬರಿತೀನಿ ಕೆಳಗಡೆ. ಶ್ಯಾಮು 3 ಲಕ್ಷ, ಅದೇ ರೀತಿ ಬಾಮು 2 ಲಕ್ಷ ಹಾಕಿದ್ದಾನೆ. ಓಕೆ, ನೀನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಬರಬೇಕಾದ್ರೆ ನೀನೇನು ಮಾಡಬೇಕು? ಕ್ಯಾಪಿಟಲ್ನ ತರಬೇಕು. ನೀನು 4 ಲಕ್ಷ ಆದರೂ ಕೊಡು, 3 ಲಕ್ಷ ಆದರೂ ಕೊಡು, 10 ಲಕ್ಷ ಆದರೂ ಕೊಡು, ಒಟ್ಟು ನೀನು ಇಲ್ಲಿ ಬರಬೇಕಂದ್ರೆ ಕ್ಯಾಪಿಟಲ್ನ ಕೊಡಬೇಕು. ಓಕೆ, ಗಣೇಶನ್ ಅಂತಾನೆ ಆಯಿತು, ನಾನು ಒಪ್ಕೊಳ್ತೀನಿ. ನಾನು ಕೂಡ ಏನು ಮಾಡ್ತೀನಪ್ಪ ಅಂದರೆ ಒಂದು 4 ಲಕ್ಷ ಹಾಕ್ತೀನಿ. ಓಕೆ, 4 ಲ್ಯಾಕ್ ರುಪೀಸ್ ನಾನು ಕ್ಯಾಪಿಟಲ್ನ ಕೊಡ್ತೀನಿ. ಏನು ಕೊಡ್ತೀನಿ? ನಾನು ಕ್ಯಾಪಿಟಲ್ ಕೊಡ್ತೀನಿ ಅಂದ. ಓಕೆ, ಕ್ಯಾಪಿಟಲ್ ಕೊಡ್ತಾನಂದೆ, ಒಪ್ಕೊಂಡ್ರು. ಸೊ ಮತ್ತೆ ನಿಮಗೆ ಕ್ಯಾಪಿಟಲ್ ಜೊತೆಗೆ ಏನು ಕೊಡಬೇಕು? ಅಷ್ಟೇ ಸಾಕು ಅಥವಾ ಏನಾದರೂ ಕೊಡಬೇಕಾ ಅಂತ ಗಣೇಶ್ ಕೇಳ್ತಾನೆ. ಇವರೇನಂತಾರೆ, ಕೊಡಲೇಬೇಕಪ್ಪ, ಎಷ್ಟು ವರ್ಷದಿಂದ ನಾವು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀವಿ. 2017, 18, 19, 20 ತನಕ ಬಿಸ್ನೆಸ್ ಮಾಡಿದ್ವಿ. ಇದ್ರ ವ್ಯಾಲ್ಯೂ ಕೊಡಬೇಕಲ್ಲ ನೀನು ಇವಾಗ ಬಂದು ನಮ್ಮ ಪ್ರಾಫಿಟಲ್ಲಿ ಭಾಗ ಕೇಳಿದ್ರೆ ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಇವರು 3 ಜನ ಕೇಳ್ತಾರೆ. ಸೊ ಅವಾಗ ಗಣೇಶನ್ ಅಂತಾನೆ ಆಯಿತು, ನೀವು ಎಷ್ಟು ಕೇಳ್ತೀರ ಕೇಳಿ. ಸೊ 3 ಜನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಬರುತ್ತೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಏನು ಬರುತ್ತೆ? ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಇವನಿಗೆ ನಾವು ಗುಡ್ವಿಲ್ನ ಎಷ್ಟು ಹೇಳಬೇಕು, ಅವನು ಎಷ್ಟು ನಮಗೆ ಕೊಡಬೇಕು ಅಂದರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮಾಡಬೇಕು. ಸೊ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ 3 ಮೆಥಡ್ ಬರುತ್ತೆ, 4 ಮೆಥಡ್, 3 ಮೆಥಡ್ ಬರುತ್ತೆ. ಒಂದು ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್, ಒಂದು ಸೂಪರ್ ಪ್ರಾಫಿಟ್ ಮೆಥಡ್, ಅದೇ ರೀತಿ ಕ್ಯಾಪಿಟಲೈಜೇಷನ್ ಮೆಥಡ್, ಒಂದು ಎವರೇಜ್ ಪ್ರಾಫಿಟ್ ಮೆಥಡ್ ಮುಖಾಂತರ ಎಷ್ಟು ಗುಡ್ವಿಲ್ ಹೇಳಬೇಕು, ಸೂಪರ್ ಪ್ರಾಫಿಟ್ ಮುಖಾಂತರ ಎಷ್ಟು ಹೇಳಬೇಕು, ಕ್ಯಾಪಿಟಲೈಜೇಷನ್ ಮುಖಾಂತರ ಎಷ್ಟು ಇವನಿಗೆ ಹೇಳಬೇಕು ಅಂತ ಇವರು ಡಿಸ್ಕಷನ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಇವನಿಗೆ ಒಂದು ಗುಡ್ವಿಲ್ ಅಮೌಂಟ್ನ ಹೇಳ್ತಾರೆ. ಹೌದಾ? ಇಷ್ಟು ವರ್ಷದಿಂದ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಎವರೇಜ್ ಪ್ರಾಫಿಟ್ ಮೆಥಡಲ್ಲಿ ಕಂಡು ಹಿಡಿದು 3 ಜನ ಹೇಳ್ತಾರೆ ಅವನಿಗೆ ಗುಡ್ವಿಲ್ ಹೇಳ್ತಾರಪ್ಪ ಅಂದರೆ ನೀನು 60,000 ನಮಗೆ ಗುಡ್ವಿಲ್ ಕೊಡಬೇಕು. 60,000 ಎಕ್ಸ್ಟ್ರಾ ಅಮೌಂಟ್ ಕೊಟ್ಟ ತಕ್ಷಣ ಈ 60,000 ಅಮೌಂಟನ್ನು ಈ 3 ಜನ ಹಂಚಿಕೆ ಮಾಡ್ಕೊಳ್ತಾರೆ. ಅಥವಾ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಬೋದು, ಗೊತ್ತಿರಲಿ. ಬಿಸ್ನೆಸ್ಸಲ್ಲಿಯೂ ಕೂಡ ಯೂಸ್ ಮಾಡ್ಬೋದು ಅಥವಾ ಅವ್ರು 3 ಜನ ವಿಡ್ರಾನ್ ಮಾಡ್ಕೋಬೋದು. ಓಕೆ, ಆಯಿತು ಅಂತ ಒಪ್ಕೊಳ್ತಾನೆ ಯಾರು? ಗಣೇಶ್. ಆಮೇಲೆ ಏನಾಗುತ್ತೆ? ಸೊ ಇಷ್ಟೆಲ್ಲ ನಿಮಗೆ ಗೊತ್ತಾಯಿತು. ಆಮೇಲೆ ಏನಾಗುತ್ತೆ, ಈ ವ್ಯಕ್ತಿ ಇಲ್ಲಿ ಬರಬೇಕಾದ್ರೆ 60,000 ಕೂಡ ಕೊಡ್ತಾನೆ. ಸೊ ಟೋಟಲ್ ಎಷ್ಟಾಗುತ್ತೆ? ಟೋಟಲ್ ಬಂದುಬಿಟ್ಟು 4,60,000 ಟೋಟಲ್ ಅಮೌಂಟ್ನ ಕೊಡ್ತಾ ಇದ್ದಾನೆ. ಯಾರು? 4,060 ಅಮೌಂಟ್ನ 4,60,000 ಅಮೌಂಟ್ನ ಇವ್ರಿಗೆ ಕೊಟ್ಟ. ಸೊ 4 ಲಕ್ಷ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿದರು. ಇನ್ನು 60,000 ಏನು ಮಾಡ್ತಾರೆ? ಫಸ್ಟ್ ಮೆಥಡ್ ನಂಬರ್ 1 ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಹೇಳೋದು ಬಹಳ ಇಂಪಾರ್ಟೆಂಟ್ ಇದೆ, ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಈ 60,000ನ 3 ಜನ ಹಂಚಿಕೆ ಮಾಡ್ಕೊಳ್ತಾರೆ. ಅಥವಾ 60,000 ಬೇಡ, 60,000 ತೊಗೋಣ. 60,000ನ 3 ಜನ ಹಂಚಿಕೆ ಮಾಡ್ಕೊಳ್ತಾರೆ. ಇವನಿಗೆ 20,000, ಇವನಿಗೆ 20,000, ಇದು ಈಕ್ವಲ್ ಆಗಿ ಮಾಡ್ಕೋಬೋದು. ಇಲ್ಲಿ ರೇಷೋ ಕೊಟ್ಟಿದ್ದಾರೆ, ರೇಷೋ ಬಗ್ಗೆ ಹಂಚಿಕೆ ಮಾಡ್ಕೊಳ್ಳಿ ಲೇಟ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಸಿಂಪಲಾಗಿ ಹೇಳಿದ್ದೀನಿ. ರೇಷೋ ಪ್ರಕಾರ ಹಂಚಿಕೆ ಮಾಡ್ಕೋದು ಅನ್ಕೋ ನಿಮಗೆ ಗೊತ್ತಿರುತ್ತೆ. 4%, 3%, 2% ರೇಷೋ ಮುಖಾಂತರ ಹಚ್ಚಿದ್ರೆ ಹೆಚ್ಚು ಕಡಿಮೆ ಬರುತ್ತೆ. ಬಟ್ ನಾನು ಈಕ್ವಲ್ ಆಗಿ ಕೊಡ್ತಾ ಇದ್ದೀನಿ, ಅಷ್ಟೇ ತಿಳ್ಕೊಳ್ಳಿ. ಹಂಚಿಕೆ ಮಾಡ್ಕೊಂಡ್ರು. ಎಲ್ಲೋ ಒಂದು ಹೋಟೆಲ್ಗೆ ಹೋದ್ರು, ಈ 60,000 ರೂಪಾಯಿ ತೊಗೊಂಡು ಎಲ್ಲೋ ಹೋಟೆಲ್ ನೀನೊಂದು 20,000 ತೊಗೊಳ್ಳಿ, ನಾನೊಂದು 20,000 ತೊಗೋತೀನಿ, ನಾನೊಂದು 20,000 ತೊಗೋತೀನಿ, ಶ್ಯಾಮಬ್ಬ ಅಂದ. ಓಕೆ, ಜೇಬಲ್ಲಿ ಇಟ್ಕೊಂಡ್ರೆ ಮನೆಗೆ ಹೋಗ್ಬಿಟ್ರು, ಮುಗಿದೋಯ್ತು. ಕಥೆನೇ ಮುಗಿದೋಯ್ತು ಅಲ್ಲಿಗೆ. ಇದ್ರ ಬಗ್ಗೆ ಯಾವುದೂ ಡಿಸ್ಕಷನ್ ಮಾಡೋಂಗಿಲ್ಲ.
ಓನ್ಲಿ 4 ಲಕ್ಷ ಮಾತ್ರ ಬಿಸ್ನೆಸ್ಸಲ್ಲಿ ಇರೋದು. ಹೋಟೆಲ್ಗೆ ಹೋಗಿ 3 ಜನ 60 ಲಕ್ಷನ ಹಂಚ್ಕೊಂಡ್ಬಿಟ್ರು, ಇದನ್ನ ಏನಂತೀವಿ? withdrawn by old partners. Goodwill is withdrawn by old partner. ಇನ್ನು goodwill withdrawn by old partner. ಇನ್ನು ಕೇಸ್ ನಂಬರ್ 2, ಅವನು ಬರಬೇಕಾದ್ರೆ 4 ಲಕ್ಷ ತಂದ, ಅದ್ರ ಜೊತೆಗೆ 60,000 ತಂದ. ಈ 60,000ನ ನಾವು ಯಾರು ಏನು ಮಾಡಬಾರ್ದು? ಹೊರಗಡೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಬೇಡ, ನಾವು ಸ್ವಂತಕ್ಕಾಗಿ ಯೂಸ್ ಮಾಡೋದು ಬೇಡ. ಅದನ್ನೇನು ಮಾಡೋಣ? ಬಿಸ್ನೆಸ್ಸಲ್ಲಿ ಹಾಕೋಣ. ಬಿಸ್ನೆಸ್ಸಲ್ಲಿ ಅವ್ರು ಎಲ್ಲಾದರೂ ಹಾಕಿದರೆ 20,000 40,000 ಏನು 60,000 ಇದೆಯಲ್ಲ, ಬಿಸ್ನೆಸ್ಸಲ್ಲಿ ರಿಟೇನ್ ಮಾಡಿದರೆ ಈ ಒಂದು ಸಿಚುವೇಶನ್ ಅಂತೀವಿ ಗುಡ್ವಿಲ್ ರಿಟೇನ್ ಇನ್ ಬಿಸ್ನೆಸ್. ಓಕೆ, ಗುಡ್ವಿಲ್ ಇಸ್ ಎ ರಿಟೇನ್ ಇನ್ ಬಿಸ್ನೆಸ್. ಓಕೆ, ಇದು ಕೂಡ ಆಯಿತು. ಅದೇ ರೀತಿ ನಂಬರ್ 3, ಒಂದು ವೇಳೆ ಆ ಗುಡ್ವಿಲ್ ಅಮೌಂಟನ್ನು ಹಾಫ್ಲಿ ವಿಡ್ರಾ ಮಾಡ್ತಾರೆ. ಹಾಫ್ಲಿ ಅಂದರೆ 30,000 ವಿಡ್ರಾ ಮಾಡ್ತಾರೆ, 30,000 ಬಿಸ್ನೆಸ್ಲಿ ಹಾಕಬೇಕು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, 60,000 ಅಮೌಂಟನ್ನು 30,000 ಬಿಸ್ನೆಸ್ಸಲ್ಲಿ ಹಾಕೋದು, ಇನ್ನು 30,000 ಇಟ್ಕೊಳ್ಳೋದು. ಬಿಸ್ನೆಸ್ಸಲ್ಲಿ 30,000 ಬಿಟ್ಟರು ಅಂದರೆ ಎಷ್ಟಾಯಿತು? 4,30,000 ಬಿಸ್ನೆಸ್ಸಲ್ಲಿ ಇಟ್ಟರು, ಇನ್ನು 30,000 ಹೋಟೆಲ್ಗೆ ಹೋದರು. ಮತ್ತು ಹೋಟೆಲ್ಗೆ ಹೋಗಿ ಟೀ ಕೊಡ್ಕೊಂತ ಹೇಳಿದರು, ನೀನು 10,000 ತಗೋ, ನೀನು 10,000 ತಗೋ, ನೀನು 10,000 ತಗೋ. ಓಕೆ, ನೀನು 10,000, ನೀನು 10,000, ಇನ್ನೂ 10,000 ತಗೋ. ಸೊ ಇದಕ್ಕೇನಂತೀವಿ? ಗುಡ್ವಿಲ್ withdrawn by partners ಹಾಫ್ಲಿ ಅಂದರೆ ಅರ್ಧ. ಗುಡ್ವಿಲ್ ವಿಡ್ರಾನ್ ಬೈ ಪಾರ್ಟ್ನರ್ಸ್ ಹಾಫ್ಲಿ ಅಂತ ಬರುತ್ತೆ. ಈ 3 ಸಿಚುವೇಶನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಫಸ್ಟು ವಿಡ್ರಾನ್ ಮಾಡಿದ್ರು, ಟೋಟಲ್ ಎಲ್ಲ 60,000 ವಿಡ್ರಾನ್ ಮಾಡೋದು. ಸೆಕೆಂಡ್ ಟೈಮು 60,000 ವಿಡ್ರಾನ್ ಮಾಡದೇ ಇರೋದು. ಮೂರನೇದು 60,000ರಲ್ಲಿ 30,000 ವಿಡ್ರಾನ್ ಮಾಡೋದು, 30,000 ಬಿಸ್ನೆಸ್ಸಲ್ಲಿ ಹಾಕೋದು. ಈ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಂಡಿದ್ದೀನಿ. ನಂಬರ್ 4 ಬರುತ್ತೆ. ಏನು ಬರುತ್ತೆ? ಗುಡ್ವಿಲ್ ರೇಸ್ಡ್ ಅಂತ ಬರುತ್ತೆ. ಗುಡ್ವಿಲ್ ರೇಸ್ಡ್ ವ್ಯಾಲ್ಯೂಡ್ ಅಂತ ಬರುತ್ತೆ. ಸೊ ರೇಸ್ಡು ವ್ಯಾಲ್ಯೂಡ್ ಅಂತ ಬಂದಾಗ ಇವನೇನು 60,000 ತಂದಿರ್ತಾನಲ್ಲ, ಸೊ 60,000 ತಂದಾಗ ಅವನ ಒಂದು ರೇಷಿಯೋ ಮೇಲೆ 1/4 ರೇಷಿಯೋ ಇದೆ ಅಂದರೆ ಎಷ್ಟು ಬರುತ್ತೆ? ಮಾಡಿದರೆ ನೋಡಿ ಎಷ್ಟು ಬರುತ್ತೆ? 15,000 ಬರುತ್ತೆ. ಸೊ ಅವ್ರು ಏನು ಮಾಡ್ತಾರೆ? ಮೊದಲು ಏನು ಮಾಡ್ತಿದ್ರು? ಎಲ್ಲ ವಿಡ್ರಾ ಮಾಡ್ತಿದ್ರು, 20 20 20 10 10 ಮೊದಲ ಅಲ್ಲೇ ಉಳಿಸ್ತಿದ್ರು. ಇವಾಗ ಏನು ಮಾಡ್ತಾರೆ? 15,000ದಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. 15,000ದಲ್ಲಿ ಒಬ್ಬನಿಗೆ, 15,000ದಲ್ಲಿ ಇನ್ನೊಬ್ಬನಿಗೆ, 15,000ದಲ್ಲಿ ಮತ್ತೊಬ್ಬನಿಗೆ, ಹಿಂಗೆ ಏನು ಮಾಡ್ತಾರೆ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. 15,000ರಲ್ಲಿ ಮಾತ್ರ 60,000ರಲ್ಲಿ 1/4 ಅದರಲ್ಲಿ 15,000 ಬರುತ್ತೆ. 15,000ರಲ್ಲಿ 3 ಜನಕ್ಕೆ ಹಂಚಿಕೆ ಮಾಡಬೇಕು, ಇನ್ನು ಬಾಕಿದು ಬಿಟ್ಬಿಡಬೇಕು. ಹೆಂಗಂತ ಅನ್ನೋದು ಕೊನೆಗೆ ಹೇಳ್ತೀನಿ. ಸೊ ಈ ಸಿಚುವೇಶನ್ ಬರುತ್ತೆ. ಸೊ ಡಿಸೈನ್ ತೆಗೆದ್ರಿ, ಎಲ್ಲೂ ಕೂಡ ಹೇಳಿದ್ರಿ ಈ ವ್ಯಕ್ತಿ ಬಂದ, ಇಷ್ಟೆಲ್ಲ ಬರೆದ್ರಿ. ಸೊ ಯಾಕೆ ಬರೆದ್ರಿ? ಸೊ 60,000 ತಂದಿದ್ದಾನೆ ಅಂದರೆ ಈ ಸಿಚುವೇಶನ್ ಬರುತ್ತೆ. ಗುಡ್ವಿಲ್ ಇಸ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್, ಗುಡ್ವಿಲ್ ರಿಟೇನ್ ಇನ್ ಬಿಸ್ನೆಸ್, ಗುಡ್ವಿಲ್ ವಿಡ್ರಾನ್ ಬೈ ಹಾಫ್ಲಿ ಮತ್ತು ರೇಸ್ಡ್ ವ್ಯಾಲ್ಯೂಡ್ ಅಂತ ಬರುತ್ತೆ. ಎಕ್ಸಾಮ್ಗೆ ಇಂಪಾರ್ಟೆಂಟ್ 4ರಲ್ಲಿ 2 ಕ್ವಶನ್ ಕೇಳ್ತಾರೆ ಫಿಕ್ಸ್. ಇದನ್ನಾದರೂ ಕೇಳ್ಬೋದು, ಇದನ್ನಾದರೂ ಕೇಳ್ಬೋದು. ಫಿಕ್ಸ್ ಗುಡ್ವಿಲ್ ಕ್ಯಾಲ್ಕುಲೇಷನ್ ಕೂಡ ಇದೆ. ಈ ಒಂದು ಗುಡ್ವಿಲ್ ಕ್ಯಾಲ್ಕುಲೇಷನ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ, ಅದನ್ನು ನೋಡ್ಕೋಬೋದು. ವ್ಯಾಲ್ಯೂಷನ್ ಆಫ್ ಗುಡ್ವಿಲ್ ಅಂತ ಇದೆ. ಓಕೆ, ಅದೇ ರೀತಿ ಇನ್ನು ಈ ಹೊಸ ವ್ಯಕ್ತಿ ಇಲ್ಲಿ ಬಂದ ತಕ್ಷಣ ಒಂದು ವೇಳೆ ಲ್ಯಾಂಡ್, ವೆಹಿಕಲ್, ಮಷಿನರಿ, ಫರ್ನಿಚರ್, ಡೆಟರ್, ಸ್ಟಾಕ್ ಇವನು ಬಂದ ತಕ್ಷಣ ಹೆಚ್ಚಿಗೂ ಆಗ್ಬೋದು, ಬಂದ ತಕ್ಷಣ ಕಡಿಮೆನೂ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಯಾಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೊಸ ವ್ಯಕ್ತಿ ನ್ಯೂ ಪಾರ್ಟ್ನರ್, ವೆನ್ ದಿ ನ್ಯೂ ಪಾರ್ಟ್ನರ್ ಇಸ್ ಅಡ್ಮಿಟೆಡ್ ಇನ್ ದ ಪಾರ್ಟ್ನರ್ಶಿಪ್, that time the asset value or liabilities value decreased or increased or decreased. It is called revaluation account. Then we have to
find out profit and loss on revaluation account. Then you have to find out profit on revaluation account, also loss on revaluation account when he is admitted into partnership firm. ಯಾವಾಗ ಇವನು ಇಲ್ಲಿ ಬರ್ತಾನಲ್ಲ ಆ ಟೈಮಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಟು ಫೈಂಡ್ ಔಟ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಂದು ವೇಳೆ ಹೆಚ್ಚಿಗೆ ಆಯಿತು ಕಡಿಮೆ ಆಯಿತು, ಇವನು ಬಂದ ತಕ್ಷಣ ಅಸೆಟ್ ವ್ಯಾಲ್ಯೂ ಹೆಚ್ಚಿಗೆ ಆದರೆ ನಮಗೆ ಪ್ರಾಫಿಟ್, ಅದನ್ನು ಪ್ರಾಫಿಟ್ ಸೈಡ್ ಬರಿತೀವಿ. ಲ್ಯಾಬಿಲಿಟಿ ಕಡಿಮೆ ಆಯ್ತಂದರೆ ಲಾಸ್, ಲಾಬಿಲಿಟಿ ಹೆಚ್ಚಿಗೆ ಆಯ್ತಂದರೆ ಲಾಸ್, ಅಸೆಟ್ ವ್ಯಾಲ್ಯೂ ಕಡಿಮೆ ಆಯ್ತಂದರೆ ಲಾಸ್. ಈ ಒಂದು ರೂಲ್ಸ್ಗಳನ್ನ ನಿಮಗೆ ಹೇಳ್ಕೊಡ್ಬೇಕೀಗ. ಹಾಗಾದರೆ ಒಂದು ಎಕ್ಸಾಂಪಲ್ನ ಕೊಡ್ತಾಯಿದ್ದೀನಿ. ಏನಪ್ಪ ಅದು ಎಕ್ಸಾಂಪಲ್ಲು ಬನ್ನಿ ಬರ್ತೇವೆ. ಯಾವ ವ್ಯಕ್ತಿ 3 ಜನ ಇದ್ರಲ್ಲ ಆ ವ್ಯಕ್ತಿದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ. ಫಸ್ಟು, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ರಾಮ್, ಶ್ಯಾಮ್, ಭಾಮ್, ಆಮೇಲೆ ಗಣೇಶ್. ಓಕೆ, ಈಗ ಒಂದು ಅಕೌಂಟ್ನ ಬಿಡಿಸ್ತಾ ಇದ್ದೀನಿ. ನೋಡಿ ಹೆಂಗಿರುತ್ತೆ ಅಕೌಂಟ್ ಅಂತ ತೋರಿಸ್ತಾ ಇದ್ದೀನಿ. ಇದು ಕ್ರೆಡಿಟ್, ಡೆಬಿಟ್. ಅಕೌಂಟೆನ್ಸಿ ಸ್ಟೂಡೆಂಟ್ಗೆ ಗೊತ್ತಿರುತ್ತೆ ಡೆಬಿಟು ಕ್ರೆಡಿಟ್ ಅಂದರೆ ಏನು ಗೊತ್ತಿರುತ್ತೆ. ಇದು ಪರ್ಟಿಕ್ಯುಲರ್ಸ್, ಇದಕ್ಕೇನಂತೀವಿ ನಾವು ಪರ್ಟಿಕ್ಯುಲರ್ಸಲ್ಲಿ ಇದು ಲಾಸಸ್ ರುಪೀಸ್. ಆಮೇಲೆ ಇದು ಪರ್ಟಿಕ್ಯುಲರ್ಸ್, ಇದು ಪ್ರಾಫಿಟ್. ಓಕೆ, ಈ ವ್ಯಕ್ತಿ ಇಲ್ಲಿ ಬಂದಾಗ ಏನಾಯಿತು, ಅಲ್ಲಿರುವಂಥ ಯಾವುದು ಲ್ಯಾಂಡ್, ಅಲ್ಲಿರುವಂಥ ಲ್ಯಾಂಡ್ ಏನಾಯಿತು ಇನ್ನೂ ಹೆಚ್ಚಿಗೆ ಆಯಿತು. ಅವನು ಬಂದ ತಕ್ಷಣ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಯಿತು, 10 ಲಕ್ಷ ಇದ್ದದ್ದು 11 ಲಕ್ಷಕ್ಕೆ ಹೋಯಿತು. ಸೊ ನೀವು ಹೇಳಿ ಎಷ್ಟು ಹೆಚ್ಚಿಗೆ ಆಯಿತು? ಎಷ್ಟು 11 ಲಕ್ಷ ಆದರೆ ಎಷ್ಟು ಹೆಚ್ಚಿಗೆ ಆಗುತ್ತೆ? 1 ಲಕ್ಷ ಹೆಚ್ಚಿಗೆ ಆಯಿತು. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರಾಫಿಟ್ ಆಯಿತು, 1 ಲಕ್ಷನೇ ಇದು ನಮಗೆ ಪ್ರಾಫಿಟ್ ಆಯಿತು. ಅದಕ್ಕಾಗಿ ಬೈ ಲ್ಯಾಂಡ್ ಎಷ್ಟು ಬರಿತೀವಿ ಅಮೌಂಟಲ್ಲಿ? ಇಲ್ಲಿ 1 ಲಕ್ಷ ಬರಿತೀವಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಇವನು ಬಂದ ತಕ್ಷಣ ಏನಾಯಿತು, ಅಸೆಟ್ ವ್ಯಾಲ್ಯೂ ಹೆಚ್ಚಿಗೆ ಆಯಿತು. ಹೆಚ್ಚಿಗೆ ಆದ ತಕ್ಷಣ ಪ್ರಾಫಿಟ್ ಆಯಿತು. ಅಸೆಟ್ ಹೆಚ್ಚಿಗೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಅದನ್ನು ಇಲ್ಲಿ ಬರೆದ್ವಿ. ಓಕೆ, ಅದೇ ರೀತಿ ಗಣೇಶನ ವ್ಯಕ್ತಿ ಇಲ್ಲಿ ಬಂದ ತಕ್ಷಣ ಇಲ್ಲಿರುವಂಥ ಫರ್ನಿಚರ್ ವ್ಯಾಲ್ಯೂ ಎಷ್ಟಾಯಿತು ಅಂದರೆ 3,50,000 ಆಯಿತು. ಗಣೇಶನ ವ್ಯಕ್ತಿ ಇಲ್ಲಿ ಬಂದಾಗ ಫರ್ನಿಚರ್ ವ್ಯಾಲ್ಯೂ 3,50,000ಗೆ ಕಡಿಮೆ ಆಯಿತು. ಅಸೆಟ್ ಕಡಿಮೆ ಆಯಿತು ಮೀನ್ಸ್ ಲಾಸ್. ಅದಕ್ಕಾಗಿ ಟು ಫರ್ನಿಚರ್ ಎಷ್ಟು ಕಡಿಮೆ ಆಯಿತು? 50,000 ಕಡಿಮೆ ಆಯಿತು. ಅಂಡರ್ಸ್ಟ್ಯಾಂಡ್? 2 ಅಕೌಂಟ್ನ ಮೇಂಟೈನ್ ಮಾಡ್ತಾಯಿದ್ವಿ. ಒಂದು ಹೆಚ್ಚಿಗೆ ಆಗುತ್ತೆ, ಒಂದು ಕಡಿಮೆ ಆಗುತ್ತೆ. ಹೆಚ್ಚಿಗೆ ಇದ್ದರೆ ಪ್ರಾಫಿಟ್ ಆಯಿತು, ಕಡಿಮೆ ಆದರೆ ಲಾಸ್ ಆಯಿತು. ಸೊ ಅದಕ್ಕಾಗಿ ನಂಬರ್ 1 ಸಿಚುವೇಶನ್ ಬರ್ಕೊಂಬಿಡ್ರಿ. ವೆನ್ ಅಸೆಟ್ಸ್ ವಿಲ್ ಇನ್ಕ್ರೀಸ್. ವೆನ್ ಅಸೆಟ್ ಈಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ? ಆನ್ಸರ್ ಏನಾಗುತ್ತೆ? ವೆನ್ ಅಸೆಟ್ ಈಸ್ ಇನ್ಕ್ರೀಸ್ಡ್, ಹೇಳಿ ಎಲ್ಲರೂ, ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಎಲ್ರಿಗೂ ಗೊತ್ತಾಯಿತು, ಇಲ್ಲಿ ಹೇಳಿದೆ ನಾನು. ಲ್ಯಾಂಡು 10 ಲಕ್ಷ ಇತ್ತು, ಹೆಚ್ಚಿಗೆ ಆಯಿತು, 1 ಲಕ್ಷ ಉಳಿತು. ಸೊ ಅದು ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಹೇಳಿದೆ, ನಂಬರ್ 2, ವೆನ್ ಅಸೆಟ್ಸ್ ಆರ್, ಇದು ವಿಲ್ ಬರೋದಕ್ಕಿಂತ ಆರ್. ವೆನ್ ಅಸೆಟ್ಸ್ ಆರ್ ಡಿಕ್ರೀಸ್ಡ್, ಏನಾಗುತ್ತೆ ಹೇಳಿ ನೋಡೋಣ? ಲಾಸ್ ಆಗುತ್ತೆ. ಇಲ್ಲೊಂದು ಸಿಂಬಲ್ ತೊಗೊಂಬಿಡಿ. ಏನು ಸಿಂಬಲ್ ತೊಗೋತೀರ ಅಂದರೆ ಇದು ಇನ್ಕ್ರೀಸಿಂಗ್ ಸಿಂಬಲು, ಇದು ಡಿಕ್ರೀಸಿಂಗ್ ಸಿಂಬಲು. ಈ 2 ಪಾಯಿಂಟು ನೀವು ನೆನಪಿಟ್ಕೊಂಡ್ರೆ ಸಾಕು, ಲೈಫ್ ಟೈಮ್ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಾಮರ್ಸ್ ಎಕ್ಸಾಮಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅಸೆಟ್ ಇನ್ಕ್ರೀಸ್ ಆದರೆ ಪ್ರಾಫಿಟ್, ಅಸೆಟ್ ಡಿಕ್ರೀಸ್ ಆದರೆ ಲಾಸ್. ಓಕೆ,
ಇದು ಕೂಡ ಕಂಪ್ಲೀಟ್ ಆಯಿತು. ಅದೇ ರೀತಿ ಎಲ್ಲನೂ ಹೇಳಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಲ್ಯಾಬಿಲಿಟೀಸಲ್ಲಿ ಬರ್ತೀನಿ. ಈ ಒಂದು ಫರ್ಮ್ದು ಲ್ಯಾಬಿಲಿಟಿ ಇದೆ, ಬಿಲ್ಸ್ ಪೇಬಲ್ 6 ಲಕ್ಷ. ಲ್ಯಾಬಿಲಿಟಿ ಇದೆ, ಬಿಲ್ಸ್ ಪೇಬಲ್ 6 ಲಕ್ಷ. ಓಕೆ, ಗಣೇಶ್ ಅನ್ನೋನು ಈ ಬಿಸ್ನೆಸ್ಗೆ ಬಂದಾಗ ಇದೇನು ಸಾಲ ಇತ್ತಲ್ಲ, ಇವೆಲ್ಲ ಸಾಲ. ಲ್ಯಾಬಿಲಿಟೀಸ್ ಮೀನ್ಸ್ ಸಾಲ, ಬಾಕಿ. ಈ ವ್ಯಕ್ತಿ ಇಲ್ಲಿ ಬಂದ ತಕ್ಷಣ ಅಂದರೆ ಜಾಯಿನ್ ಆದ ತಕ್ಷಣ ಈ ಬಿಲ್ಸ್ ಪೇಬಲ್ ಅನ್ನೋದೇನಾಯಿತು, ಬಿಲ್ಸ್ ಪೇಬಲ್ 6 ಲಕ್ಷ ಸಾಲ ಏನಾಯಿತು 3 ಲಕ್ಷಕ್ಕೆ ಇಳಿಕೆ ಆಯಿತು, ಅಥವಾ 4 ಲಕ್ಷಕ್ಕೆ ಇಳಿಕೆ ಆಯಿತು. ನೀವು ಹೇಳಿ, ಸಾಲ ಆಯಿತು 6 ಲಕ್ಷ, ಇವನು ಬಂದ ತಕ್ಷಣ ಆ ಸಾಲ ಏನಾಯಿತು 2 ಲಕ್ಷ ಕಡಿಮೆ ಆಗಿದೆ. ಅಂದರೆ ನಮಗೆ ಪ್ರಾಫಿಟಾ ಲಾಸಾ? ಪ್ರಾಫಿಟ್. ಸೊ ಏನಾಗುತ್ತೆ, ಪ್ರಾಫಿಟ್ ಎಲ್ಲಿ ಬರುತ್ತೆ, ಈ ಸೈಡು ಬೈ ಏನಂತ ಬರಿತೀವಿ, ಬಿಲ್ಸ್ ಪೇಬಲ್. ಬಿಲ್ಸ್ ಪೇಬಲ್ ಎಷ್ಟು ಕಡಿಮೆ ಆಯಿತು ನೋಡಿ, 6 ಲಕ್ಷ ಇತ್ತು, 2 ಲಕ್ಷಕ್ಕೆ ಬಂದಿದೆ ಅಂದರೆ 2 ಲಕ್ಷ ಕಡಿಮೆ ಆಯಿತು, 2 ಲಕ್ಷ ನಮಗೆ ಪ್ರಾಫಿಟ್. ಹಾಗಾದರೆ ಹೇಳಿ ನೋಡೋಣ. ನಂಬರ್ 3 ಸಿಚುವೇಶನ್, ವೆನ್ liabilities are decreased. when liabilities are decreased ಏನಾಗುತ್ತೆ, ಲ್ಯಾಬಿಲಿಟೀಸ್ ಸಾಲ ಕಡಿಮೆ ಆದರೆ ಏನಾಗುತ್ತೆ, ಒಬ್ಬ ಹೊಸ ವ್ಯಕ್ತಿ ಪಾರ್ಟ್ನರ್ಶಿಪ್ ಫರ್ಮ್ ಬರೋದರಿಂದ ಅಲ್ಲಿರುವಂಥ ಸಾಲ ಕಡಿಮೆ ಆದರೆ ಏನಾಗುತ್ತೆ, ಅಲ್ಲಿರುವಂಥ ಸಾಲ ಕಡಿಮೆ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಲ್ಯಾಬಿಲಿಟೀಸ್ ಡಿಕ್ರೀಸ್ ಆದರೆ ಪ್ರಾಫಿಟ್ ಆಗುತ್ತೆ. ಅದೇ ಒಂದು ವೇಳೆ ಈ ವ್ಯಕ್ತಿ ಇಲ್ಲಿ ಬರೋದ್ರಿಂದ ಇಲ್ಲಿರುವಂಥ ಸಾಲ ಯಾವುದು, ಬ್ಯಾಂಕ್ ಲೋನ್ 4 ಲಕ್ಷ ಆಯ್ತಲ್ಲ, ಅದು ಏನಾಗುತ್ತೆಪ್ಪ ಅಂದರೆ 6 ಬೇಡ 5 ಲಕ್ಷ ಆಯಿತು. ಬ್ಯಾಂಕ್ ಲೋನ್ ಮೊದಲು 4 ಲಕ್ಷ ಆಯಿತು, ಈಗ ಮತ್ತೆ ಜಾಸ್ತಿ ಆಯಿತು. ಸೊ ಜಾಸ್ತಿ ಆಯಿತು, ಲ್ಯಾಬಿಲಿಟಿ ಇವನು ಬಂದ ತಕ್ಷಣ ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆಯಿತು ಅಂದರೆ ಲಾಸ್. ನಂಬರ್ 4, ವೆನ್, ಬರ್ಕೊಳ್ಳಿ, ಇದನ್ನು ಬರ್ಕೋಬೇಕು. ವೆನ್ ಲ್ಯಾಬಿಲಿಟೀಸ್ ಆರ್ ಇನ್ಕ್ರೀಸ್ಡ್ ಮೀನ್ಸ್ ಮೇಲೆ ಸಿಂಬಲ್ ಮೇಲೆ ಇರಬೇಕು, ಹೌದಾ. ಇನ್ಕ್ರೀಸ್ಡ್ ದಟ್ ಟೈಮ್ ಆನ್ಸರ್ ಇಲ್ಲಿ ಏನಾಗುತ್ತೆ, ಎಸ್ ಲ್ಯಾಬಿಲಿಟೀಸ್. ಅವ್ನು ಬಂದ ತಕ್ಷಣ ಅಲ್ಲಿರುವಂಥ ಸಾಲ ಹೆಚ್ಚಿಗೆ ಆಯಿತು, ಹೆಚ್ಚಿಗೆ ಆದರೆ ಇನ್ನೂ ಲಾಸ್ 2 ಪ್ರಾಫಿಟ್ ಆಗುತ್ತೆ, 2 ಲಾಸ್ ಆಗುತ್ತೆ. ಈ ಒಂದು ಸಿಚುವೇಶನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಬ್ಬ ಹೊಸ ವ್ಯಕ್ತಿ ಬಂದ ತಕ್ಷಣ ಈ 4 ಆಪ್ಷನ್ಗಳನ್ನ ನೀವು ಎಲ್ಲಾದರೂ ನೆನಪಿಟ್ಟುಕೊಂಡ್ರೆ ಎಂಥ ಬೇಕಂತ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ಬೋದು. ಅದು ಎಂಥದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ಬೋದು. 4 ಸಿಚುವೇಶನನ್ನು ನೆನಪಿಟ್ಟುಕೊಳ್ಳಿ. ಈ 4 ಸಿಚುವೇಶನ್ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ, ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ತಿಳ್ಕೊಂಬಿಟ್ರೆ ಮುಗೀತು. ಎಂಥ ಸಿಚುವೇಶನ್ ಇದ್ದರೂ ನೀವು ಸಾಲ್ವ್ ಮಾಡ್ತೀರ. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ. ಹಾಗಾದರೆ ಇಲ್ಲ, ನೆಕ್ಸ್ಟ್ ಆಗಿ ಹೆಡ್ಡಿಂಗ್ ಅನ್ನೋದಕ್ಕಿಂತ ಸೊ ಮೀನಿಂಗ್ ಮಾಡೋಣ. ಇವಾಗ ಮೀನಿಂಗ್ ಮಾಡೋಣ. ಎಸ್, revaluation is an account prepared in connection with recording of increase or decrease in the value of assets and liabilities. Find out the profit and loss on revaluation account. ಓಕೆ, ಇದೊಂದು ಹೇಳಿಲ್ಲ. ಫೈಂಡ್ ಔಟ್ ದಿ ಪ್ರಾಫಿಟ್ ಆನ್ ರಿವ್ಯಾಲ್ಯೂಷನ್ ಅಕೌಂಟ್. ಇನ್ಕ್ರೀಸ್ ಅದನ್ನು ಬರೆದ್ವಿ, ಡಿಕ್ರೀಸ್ ಆದದ್ದು ಬರೆದ್ವಿ. ಅವುಗಳು ಯಾವ ಬರೆದ್ವಿ ಅಂದರೆ ಅಸೆಟ್ಸು ಮತ್ತು ಲ್ಯಾಬಿಲಿಟೀಸ್. ಎಲ್ಲಿ, ಯಾವ ಅಕೌಂಟಲ್ಲಿ, ಇದು ರಿವ್ಯಾಲ್ಯೂಷನ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಓಕೆ, ಇದು ರಿವ್ಯಾಲ್ಯೂಷನ್ ಅಕೌಂಟ್. ಇನ್ನು ಟೋಟಲ್ ಮಾಡೋಣ. ಸೊ ಇಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ, ಟೋಟಲ್ 3 ಲ್ಯಾಕ್ ರುಪೀಸ್ ಎರಡು ಸೈಡು. ಈ 3 ಲ್ಯಾಕಲ್ಲಿ ಮೇಲಿರುವಂಥ ಅಮೌಂಟ್ನ ಮೈನಸ್ ಮಾಡೋಣ. ಉಳಿತಷ್ಟು 2,50,000. ಹಾಗಾದರೆ ಲಾಸ್ ಆಯಿತಾ ಪ್ರಾಫಿಟ್ ಆಯಿತಾ? ಯಾವುದಾಯಿತು? ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಯಿತು. ಸೊ ಇದನ್ನು ಕಂಡುಹಿಡಿಯೋಕ್ಕೆ ನಾವು ಏನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್? ಓಕೆ, ಅಂಡರ್ಸ್ಟ್ಯಾಂಡ್. ಹೇಳಿದ್ನಲ್ಲ ವಿದ್ಯಾರ್ಥಿಗಳು, ಅದಕ್ಕೆ ಹೇಳೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಎದಕ್ಕೆ ಮಾಡ್ತಾರಪ್ಪ ಅಂದರೆ ಫೈಂಡ್ ಔಟ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆಗ್ಬೋದು, ಅಲ್ಲಿ ಲಾಸ್ ಕೂಡ ಆಗ್ಬೋದು. ಅದಕ್ಕಾಗಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಂಡಿದ್ದೀನಿ. ಈ ಥರ ಇರುತ್ತೆ, ಈ ಸಿಚುವೇಷನ್ಗಳಲ್ಲಿ ಎಕ್ಸಾಮ್ ಕೇಳ್ತಾರೆ. ಇವಾಗ ನಾನು ನೆಕ್ಸ್ಟ್ ಇನ್ಫಾರ್ಮೇಷನ್ ಹೇಳ್ತೀನಿ, ಬರ್ಕೊಂಬಿಡಿ. ಓಕೆ ನೋಡಿ, ಜರ್ನಲ್ ಎಂಟ್ರೀಸ್
ಜರ್ನಲ್ ಎಂಟ್ರೀಸ್ ಇನ್ ಕನೆಕ್ಷನ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಬಿಡಿಸಬೇಕಾದ್ರೆ ಜರ್ನಲ್ ಎಂಟ್ರೀಸ್ನ ಕೇಳ್ತಾರೆ, 2 ಮಾರ್ಕ್ಸಿಗೆ ಇರುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಜರ್ನಲ್ ಎಂಟ್ರಿ ಬರುತ್ತೆ, ಅಸೆಟ್ ಡಿಕ್ರೀಸ್ ಆದರೆ ಯಾವ ಜರ್ನಲ್ ಎಂಟ್ರಿ ಬರುತ್ತೆ ಅಂತ, ಅಥವಾ ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆದರೆ ಲ್ಯಾಬಿಲಿಟಿ ಡಿಕ್ರೀಸ್ ಆದರೆ ಏನು ಬರುತ್ತೆ ಅಂತ ನಾವೇನು ಮಾಡ್ತೀವಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫಸ್ಟ್ ಬಂದುಬಿಟ್ಟು ಫಾರ್ ಇನ್ಕ್ರೀಸ್ ಇನ್ ಅಸೆಟ್ಸ್, ಅದೇ ರೀತಿ ಸೆಕೆಂಡ್ ಒನ್ ಇಸ್ ಫಾರ್ ಡಿಕ್ರೀಸ್ ಇನ್ ಅಸೆಟ್ಸ್, ಅದೇ ರೀತಿ ಫಾರ್ ಡಿಕ್ರೀಸ್ ಇನ್ ಲ್ಯಾಬಿಲಿಟೀಸ್, ಅದೇ ರೀತಿ ಫಾರ್ ಇನ್ಕ್ರೀಸ್ ಇನ್ ಲ್ಯಾಬಿಲಿಟೀಸ್. ನಿಮಗೆಲ್ರಿಗೂ ಗೊತ್ತು ಫಾರ್ ಇನ್ಕ್ರೀಸ್ ಅಸೆಟ್ ಇನ್ಕ್ರೀಸ್ ಆಗೋದ್ರೆ ಏನಾಗುತ್ತೆ ಅಂತ ಹೇಳಿದ್ದೀನಿ, ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಓಕೆ, ಅದೇ ರೀತಿ ಅಸೆಟ್ ಡಿಕ್ರೀಸ್ ಆದರೆ ಲಾಸ್ ಆಗುತ್ತೆ ಅಂತ ಅದು ಕೂಡ ಹೇಳಿದ್ದೀನಿ. ಅದೇ ರೀತಿ ಡಿಕ್ರೀಸ್ ಲ್ಯಾಬಿಲಿಟಿ ಡಿಕ್ರೀಸ್, ಸಾಲಗಳು ಕಡಿಮೆ ಆದರೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಸಾಲಗಳು ಹೆಚ್ಚಾದರೆ ಲಾಸ್ ಆಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇವಾಗ ಏನು ಮಾಡೋಣ, ಜರ್ನಲ್ ಎಂಟ್ರೀಸ್ ಮಾಡೋಣ. ಓಕೆ, ನಿಮ್ಗೆ ಆಲ್ರೆಡಿ ಜರ್ನಲ್ ಎಂಟ್ರಿ ಗೊತ್ತು. ಅಸೆಟ್ ಪರ್ಚೇಸ್ ಮಾಡಿದರೆ ಏನಾಗುತ್ತೆ, ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಅಸೆಟ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್, ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್, ಅಥವಾ ಪರ್ಚೇಸ್ ಅಕೌಂಟ್ ಗೂಡ್ಸ್ ಮಾಡಿದಾಗ ಆಗ್ತಿತ್ತು, ಪರ್ಚೇಸ್ ಅಸೆಟ್ ಮಾಡಿದಾಗ. ಓಕೆ, ಒಂದು ಹೊಸ ಮಷಿನರ್ನ ಪರ್ಚೇಸ್ ಮಾಡಿದ್ರೆ ಏನಾಗ್ತಿತ್ತು, ಮಷಿನರ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಇಲ್ಲಿ ಬರೀತೀನಿ ನೋಡಿ ಸೈಡ್ಗೆ, ಪರ್ಚೇಸ್ ಲ್ಯಾಂಡ್. ಈ ಟ್ರಾನ್ಸಾಕ್ಷನ್ ನಾವು ಫಸ್ಟ್ PUC ಏನು ಮಾಡ್ತಿದ್ವಿ, ಲ್ಯಾಂಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತಿದ್ವಿ. ಕ್ಯಾಶ್ ಅಕೌಂಟ್ ಇದನ್ನು ಸೋಲ್ಡ್ ಮಾಡಿದರೆ ಏನಾಗ್ತಿತ್ತು, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಅಕೌಂಟ್ ಅಂತ ಬರಿತಿದ್ವಿ. ಹೌದಾ, 2 ಎಂಟ್ರಿ ಇದೆ. ಇದು ಪರ್ಚೇಸ್ ಲ್ಯಾಂಡಲ್ಲಿ 2 ಅಕೌಂಟು, ಲ್ಯಾಂಡ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಡೆಬಿಟ್ಟು ಲ್ಯಾಂಡ್ ಅಕೌಂಟ್. ಅದೇ ಎಂಟ್ರಿ ಈ ಥರ ಬರುತ್ತೆ ಇಲ್ಲಿ. ಸೊ ಫಸ್ಟು ಡಿಫ್ರೆಂಟ್ ಬರುತ್ತೆ, ಆದರೂ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಓಕೆ, ಇನ್ಕ್ರೀಸ್ ಅಸೆಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಸೊ ಇಲ್ಲಿ ನೋಡಿ ಅಸೆಟ್ಸ್ ಅಕೌಂಟ್ ಸೇಮ್, ಯಾವ ಸೆಟ್ ಅಂತ ಇಲ್ಲ, ಬಟ್ ಅಸೆಟ್ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕಾಗಿ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ಎಲ್ಲಿಂದ, ರಿವ್ಯಾಲ್ಯೂಯೇಷನ್ ಅಕೌಂಟಿಂದ, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸಿಂಪಲ್, ಅಸೆಟ್ ಅಕೌಂಟ್ ಬಿಟ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದೇ ರೀತಿ ಉಲ್ಟಾ ಮಾಡಿದ್ವಲ್ಲ, ಇಲ್ಲಿ ಉಲ್ಟಾ ಆಯ್ತಲ್ಲ, ಆ ರೀತಿ ಇಲ್ಲಿ ಮಾಡಬೇಕು ವಾಪಸ್. ಫಾರ್ ಡಿಕ್ರೀಸ್ ಇನ್ ಅಸೆಟ್ ಇದ್ದಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮೇಲೆ ಬರುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್. ಹೌದಾ, ಸೇಮ್ ಉಲ್ಟಾ ಆಗುತ್ತೆ, ಎರಡೂ ಈ ರೀತಿ ಮಾಡಬೇಕು, ಇನ್ಕ್ರೀಸ್ ಆದಾಗ ಡಿಕ್ರೀಸ್ ಆದಾಗ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಾರ್ ಡಿಕ್ರೀಸ್ ಇನ್ ಲ್ಯಾಬಿಲಿಟಿ. ಲ್ಯಾಬಿಲಿಟೀಸ್ ಕಡಿಮೆ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು, ಇಷ್ಟೇ ತಿಳ್ಕೊಳ್ಳಿ, ಲ್ಯಾಬಿಲಿಟೀಸ್ನ ಫಸ್ಟ್ ತೊಗೋಬೇಕು. ಲ್ಯಾಬಿಲಿಟೀಸ್ ಡಿಕ್ರೀಸ್ ಆಗ್ತಾ ಇದ್ದಾನೆ ಫಸ್ಟ್ ತೊಗೋಬೇಕು. ಅದಕ್ಕಾಗಿ ಲ್ಯಾಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದೇ ರೀತಿ ಉಲ್ಟಾ ಮಾಡಬೇಕು. ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಫಸ್ಟ್ ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಲ್ಯಾಬಿಲಿಟೀಸ್ ಅಕೌಂಟ್. ಸೊ ಇವು 4 ಎಂಟ್ರಿ ನೀವು ಬರ್ಕೊಂಬಿಡಿ. ಸೊ ಜರ್ನಲ್ ಎಂಟ್ರೀಸ್ ಇನ್ ಕನೆಕ್ಷನ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಇನ್ಕ್ರೀಸ್ ಅಸೆಟ್, ಡಿಕ್ರೀಸ್ ಅಸೆಟ್, ಡಿಕ್ರೀಸ್ ಲ್ಯಾಬಿಲಿಟಿ, ಇನ್ಕ್ರೀಸ್ ಲ್ಯಾಬಿಲಿಟಿ. 4 ಇನ್ಫಾರ್ಮೇಷನ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರತಿ ವರ್ಷ ಕೇಳ್ತಿದ್ರು, ಈ ವರ್ಷ ಕೇಳಲ್ಲ. ಸೊ ಮುಂದಿನ ವರ್ಷ ಕೇಳ್ತಾರೆ ಅಂದರೆ 2021ಕ್ಕೆ 2022ಕ್ಕೆ ಕೇಳ್ಬೋದು. ಸೊ ಪ್ರತಿ ವರ್ಷ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಹಾಗಾದರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಸೆಕ್ಷನ್, ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ಸೆಕ್ಷನ್ ಯಾವುದಪ್ಪ ಅಂದರೆ ಫಾರ್ಮೇಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಫಾರ್ಮೇಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ವಿದ್ಯಾರ್ಥಿಗಳು, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಫಾರ್ಮೆಟ್ ಆಗಿದೆ. ಸೊ ಈ ರೀತಿ ನೀವು ಫಾರ್ಮೆಟ್ ತೊಗೋಬೋದು. ಫಾರ್ಮೆಟ್ನ ಎಕ್ಸಾಮಲ್ಲಿ ಕೇಳೋಕ್ಕೂ ಇರ್ಬೋದು. ಸೊ ಎಕ್ಸಾಮಲ್ಲಿ ಕೇಳಿದ್ರೆ ಈ ಫಾರ್ಮೆಟ್ ಬಿಡ್ಸಕ್ಕೆ ಹೋಗಬೇಡಿ, ನೀವು ಓನಾಗಿ ಇಮ್ಯಾಜಿನರಿ ಫಿಗರ್ ಬಿಡಿಸ್ಬೇಕಾಗತ್ತೆ. ಆ ಫಾರ್ಮೆಟ್ನ ಬಿಡಿಸಿದ್ರೆ ಒಳ್ಳೆಯದು. ಬಟ್ ನಿಮಗೆ ಅರ್ಥ ಆಗಲಿ ಅಂತ ಈ ಫಾರ್ಮೆಟ್ನ ಬಿಡಿಸ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಗೊತ್ತು. ನಾವೀಗ ಜಸ್ಟು ಜರ್ನಲ್ ಎಂಟ್ರೀಸ್ ನೋಡಿದ್ವಿ, ಅದಕ್ಕಿಂತ ಮುಂಚೆ ಸ್ವಲ್ಪ ಸಿಚುವೇಶನ್ ಕೂಡ ನೋಡಿದ್ವಿ. ಸೊ ಆ ಸಿಚುವೇಶನ್ ಪ್ರಕಾರ ನಾವಿಲ್ಲಿ ಸಾಲ್ವ್ ಮಾಡೋಣ. ಓಕೆ ವಿದ್ಯಾರ್ಥಿಗಳು, ರೆಡಿ ಇದ್ದೀರಾ ಬಿಡಿಸೋಕ್ಕೆ? ಓಕೆ, ರೆಡಿ ಇದ್ದೀರಾ?
ಸೊ ಫಸ್ಟು ನಂಬರ್ 1 ನಾನು ಹೇಳಿದ್ದೀನಿ ಆಲ್ರೆಡಿ. ಫಸ್ಟ್ ನಂಬರ್ 1 ಸಿಚುವೇಷನ್ ಇದೆ ನೋಡ್ಕೊಳ್ಳಿ. ಫಾರ್ ಇನ್ಕ್ರೀಸ್ ಇನ್ ಅಸೆಟ್ ಇನ್ಕ್ರೀಸ್ ಆಗಿದ್ರೆ ಏನಾಗುತ್ತೆ? ಎಸ್, ಬೇಗ. ಅಸೆಟ್ ಇನ್ಕ್ರೀಸ್ ಆದರೆ ಏನಾಗ್ತಾಯಿದೆ? ಎಸ್, ಪ್ರಾಫಿಟ್ ಆಗ್ತಾಯಿದೆ. ಸೊ ಅದಕ್ಕಾಗಿ ಏನು ಮಾಡಬೇಕು? ಅಸೆಟ್ ಇನ್ಕ್ರೀಸ್ ಆಯ್ತು ಅಂದರೆ ಯಾವ ಸೈಡ್ ಬರಬೇಕು? ಪ್ರಾಫಿಟ್ ಸೈಡ್ ಇರಬೇಕು. ಬೈ ಅಸೆಟ್ಸ್ ಬ್ರ್ಯಾಕೆಟಲ್ಲಿ ಇನ್ಕ್ರೀಸ್ಡ್. ಸೊ ಫಾರ್ ಎಕ್ಸಾಂಪಲ್ ಇನ್ಕ್ರೀಸ್ ಆಗಿದೆ 1 ಲಕ್ಷ, 1 ಲ್ಯಾಕ್ ರುಪೀಸ್. ಸೊ ಫಾರ್ ಎಕ್ಸಾಂಪಲ್ ಅಸೆಟ್ ಇನ್ಕ್ರೀಸ್ ಆಗಿದೆ 1 ಲಕ್ಷ. ಅದೇ ರೀತಿ ಅಸೆಟ್ ಡಿಕ್ರೀಸ್ ಆದರೆ ಎಲ್ಲಿ ಬರುತ್ತೆ? ಅಸೆಟ್ ಕಡಿಮೆ ಆಗ್ತಾಯಿದೆ, ಹೊಸ ವ್ಯಕ್ತಿ ಬರೋದಂದರೆ ಅಸೆಟ್ ಕಡಿಮೆ ಆಗ್ತಾಯಿದೆ, ದಟ್ ಈಸ್ ಲಾಸ್. ಸೊ ಟು ಅಸೆಟ್ಸ್ ಅದನ್ನೇನು ಮಾಡಬೇಕು? ಡಿಕ್ರೀಸ್ ಅನ್ನಬೇಕು. ಸೊ ಫಾರ್ ಎಕ್ಸಾಂಪಲ್ ಅಸೆಟ್ ಡಿಕ್ರೀಸ್ ಆಗ್ತಾಯಿದೆ 50,000, 50,000. ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. 2 ಎಂಟ್ರಿ ಕಂಪ್ಲೀಟ್ ಆಯಿತು ಜರ್ನಲಿಟಿಸ್ದು. ಇನ್ನು ನೆಕ್ಸ್ಟ್ ಬರೋದು ಫಾರ್ ಎಕ್ಸಾಂಪಲ್ ಲ್ಯಾಬಿಲಿಟೀಸ್ ಡಿಕ್ರೀಸ್ ಆದರೆ, ಅಲ್ಲಿರುವಂಥ ಸಾಲ ಕಡಿಮೆ ಆಯಿತು ಅಂದರೆ ಏನಾಯಿತು? ನಮಗೆ ಪ್ರಾಫಿಟ್ ಆಯಿತು ಬೈ ಲ್ಯಾಬಿಲಿಟೀಸ್. ಏನಾಗ್ತಾಯಿದೆ? ಡಿಕ್ರೀಸ್. ಸೊ ಡಿಕ್ರೀಸ್ ಆಯಿತು. ಎಷ್ಟು ಡಿಕ್ರೀಸ್ ಆಯಿತು? 3 ಲ್ಯಾಕ್ ರುಪೀಸ್ ಡಿಕ್ರೀಸ್ ಆಯಿತು. 3 ಲ್ಯಾಕ್ ರುಪೀಸ್ ಡಿಕ್ರೀಸ್ ಆಯಿತು. ಅದೇ ರೀತಿ ಇಲ್ಲಿ ಬರುತ್ತೆ 2 ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಎಷ್ಟು ಜಾಸ್ತಿ ಆಯಿತು? 40,000 ಜಾಸ್ತಿ ಆಗ್ತಾಯಿದೆ. ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನಾದರೂ ಅಸೆಟ್ ಉಳಿದಿದ್ದರೆ, ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಸೆಟ್ ಗೊತ್ತಿರಲಿಲ್ಲ. ಕೆಲವೊಂದು ಅಸೆಟ್ಗಳು ಇತ್ತು, ಬಟ್ ನಾವು ಮೊದಲಿನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದು ಅಸೆಟ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೋ ಒಂದು ಅಸೆಟ್ ನಾವು ಬಿಟ್ಟಿದ್ವಿ, ಮರ್ತೋಗಿದ್ವಿ, ಬರೆಯೋದನ್ನೇ ಮರ್ತೋಗಿದ್ವಿ, ಅದು ಇನ್ಕ್ರೀಸ್ ಆಗ್ತಾಯಿದೆ. ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ, ಒಂದು ಹಳೆಯ ಬ್ಯಾಲೆನ್ಸ್ ಶೀಟಲ್ಲಿ ತಿಳ್ಕೊಳ್ಳಿ. ಹಳೆಯ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ? 3,10,000, 31 ಲಕ್ಷ ಇತ್ತು. ಒಂದು ವೇಳೆ ನಾವೇನೋ ಒಂದು ಅಸೆಟ್ನ ಮರ್ತಿದ್ವಿ, ಬರೆಯೋಕ್ಕೆ ಮರ್ತುಬಿಟ್ಟಿದ್ವಿ. ಸೊ ಅದು ಯಾವುದಪ್ಪ ಅಂದರೆ ಕ್ಯಾಶ್ ಆ್ಯಟ್ ಬ್ಯಾಂಕ್. ಸೊ ನಮ್ಗೆ ಗೊತ್ತಿರಲಿಲ್ಲ ಇದು ಕೂಡ ಒಂದು ಅಸೆಟ್ ಇದೆ ನಮ್ಮದು ಅಂತ ಗೊತ್ತಿರಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು, ಎಲ್ಲ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಮಾಡಿದ ತಕ್ಷಣ ಗೊತ್ತಾಯಿತು ನಮ್ಮ ಕ್ಯಾಶ್ ಆ್ಯಟ್ ಬ್ಯಾಂಕಲ್ಲಿ 10,000 ಜಾಸ್ತಿ ಇದೆ. ಎಷ್ಟಿದೆ? 1 ಲಕ್ಷ. ಏನಿದೆ? 1 ಲಕ್ಷ ಬ್ಯಾಂಕಲ್ಲಿತ್ತು, ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬರೆದಿರಲಿಲ್ಲ. ಇವಾಗ ಬರಿಬೇಕಾಗತ್ತೆ, ಎಲ್ಲಿ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರಿಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಮ್ಗೆ ಗೊತ್ತಿತ್ತು. ಆವಾಗ ಮತ್ತೆ 1 ಲಕ್ಷ ನಮಗೇನಾಯಿತು? ಕ್ಯಾಶ್ ಹೆಚ್ಚಿಗೆ ಆಗ್ತಾಯಿದೆ. ಸೊ ಅದಕ್ಕಾಗಿ ಹೆಚ್ಚಿಗೆ ಆಗ್ತಿದೆ ಮೀನ್ಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಅಸೆಟ್ಸ್. 1 ಲಕ್ಷ ರೂಪಾಯಿ ಇದೆ ನಮ್ಮ ಹತ್ರ, ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು, ಅದಕ್ಕೆ ಇಲ್ಲಿ ಬರಿತಾ ಇದ್ವಿ. ಸೊ ಅದೇ ರೀತಿ ಲ್ಯಾಬಿಲಿಟೀಸ್ ಕೂಡ ಇತ್ತು, ನಮಗೆ ಗೊತ್ತಿರಲಿಲ್ಲ. ಅನ್ಡಿಸ್ಟ್ರಿಬ್ಯೂಟೆಡ್ ಲ್ಯಾಬಿಲಿಟೀಸ್. ಸೊ ಇದು ಕೂಡ ಇತ್ತು. ಅನ್ಡಿಸ್ಟ್ರಿಬ್ಯೂಟೆಡ್ ಲ್ಯಾಬಿಲಿಟೀಸ್ ಎಷ್ಟಿದೆಯಪ್ಪ ಅಂದರೆ 1,10,000 ಇದೆ. 1,10,000 ಏನಿದೆ? ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಇದೆ, ಲ್ಯಾಬಿಲಿಟೀಸ್ ಇದೆ. ಸೊ ಇವಾಗೆಲ್ಲ ಟೋಟಲ್ ಮಾಡಿದ್ವಿ, ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ಬಂದುಬಿಡುತ್ತೆ 3 ಲ್ಯಾಕ್, 4 ಲ್ಯಾಕ್, 5 ಲ್ಯಾಕ್. ಸೊ 5 ಲಕ್ಷ ಏನಾಯಿತು ನಮ್ಮದು ಇನ್ಕ್ರೀಸ್ ಆಯಿತು, ಜಾಸ್ತಿ ಆಗಿದೆ, ಇದೇ ಜಾಸ್ತಿ ಆಗಿದೆ. ಸೊ ಇಲ್ಲಿ ಕೂಡ 5 ಲಕ್ಷ. ಈ 5 ಲಕ್ಷದಲ್ಲಿ ಮೇಲಿರುವಂಥ ಎಲ್ಲ ಆಪ್ಷನ್ಸ್ನ ಮೈನಸ್ ಮಾಡಿದರೆ ಸೊ ಎಷ್ಟು ಬರುತ್ತೆ? 3 ಲ್ಯಾಕ್ ರುಪೀಸ್ ಏನು ಬರುತ್ತೆ ನಮಗೆ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಈ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಓಲ್ಡ್ ಪಾರ್ಟ್ನರ್ಸ್ ಮೇಲೆ ಹಂಚಿಕೆ ಮಾಡಬೇಕು. ಓಲ್ಡ್ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ? ರಾಮ್, ಶ್ಯಾಮ್, ಬಾಮ್. ಅವ್ರ ರೇಷಿಯೋ ಎಷ್ಟಿದೆ? 4:3:2 ಇದೆ. ಅದನ್ನ ಹಂಚಿಕೆ ಮಾಡಬೇಕು. ಓಕೆ, 4:3:2 ರೇಷಿಯೋ ಮೇಲೆ ಹಂಚಿಕೆ ಮಾಡ್ಬೋದು, ಅಥವಾ ಯಾವುದೋ ಒಂದು ರೇಷಿಯೋ ಮೇಲೆ ಹಂಚಿಕೆ ಮಾಡ್ತೀನಿ ತಿಳ್ಕೊಳ್ಳಿ. ಈ ರಾಮ್, ಶ್ಯಾಮ್ ಬೇಡವೇ ಬೇಡ, ಸಿಂಪಲಾಗಿ 2 ಜನ ವ್ಯಕ್ತಿಗಳನ್ನ ತೊಗೊಂಬಿಡೋಣ, ಈಕ್ವಲ್ ರೇಷಿಯೋ. ಸೊ ಅವಾಗ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್.
ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಇದನ್ನು ಸೆಂಡ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಈಕ್ವಲ್ ರೇಷಿಯೋದಲ್ಲಿದ್ದಾರೆ, ಈಕ್ವಲ್ ರೇಷಿಯೋ. ಸೊ ಈಕ್ವಲ್ ಅನ್ನಿಗೆ ಹಂಚಿಕೆ ಮಾಡಬೇಕಾದ್ರೆ 3 ಲ್ಯಾಕ್ ಇಂಟು 1/2. ಸೊ ಹಂಚಿಕೆ ಮಾಡಿದ್ರೆ 1,50,000 1,50,000. ಸೊ ಟೋಟಲ್ ಬಂದುಬಿಟ್ಟು 3 lakhs. ಇದು ಏನಪ್ಪ ಅಂದರೆ ನಮ್ಮದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಂದು ಫಾರ್ಮ್ಯಾಟ್. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಇನ್ಕ್ರೀಸ್ ಡಿಕ್ರೀಸ್ ಅಸೆಟ್ ಟು ಲ್ಯಾಬಿಲಿಟೀಸ್. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಆಯಿತು ಅಂದರೆ ಎಂಥ ಪ್ರಾಬ್ಲಮ್ ಬೇಕಾದರೂ ನೀವು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಿಮಗೆ ಯಾವುದಪ್ಪ ಅಂದರೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ. 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಫಸ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26ನ ಹೇಳಿಕೊಟ್ಟು ನೆಕ್ಸ್ಟ್ ವಿಡಿಯೋನ ಸಾಲ್ವ್ ಮಾಡ್ತೀನಿ. ಗೊತ್ತಾಯ್ತಲ್ಲ ಎಲ್ಲ? ಸೊ ಈ ಥರ ಇರುತ್ತೆ. ಸೊ ಮತ್ತೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಹೇಳ್ಕೊಡೋಣ. ಎಲ್ಲನೂ ಈಸಿಯಾಗಿ ಹೇಳ್ಕೊಡಿದ್ದೀನಿ. ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಸೇರೋರಿದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ 7411991001. ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮಗೆ ಆ್ಯಡ್ ಮಾಡ್ತೀನಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನಮ್ಮ ಗ್ರೂಪಲ್ಲಿ ಟೋಟಲ್ 15 ಮೆಂಬರ್ಸ್ ಟೀಚರ್ಸ್ ಇದ್ದಾರೆ, ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ, ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಅದೇ ರೀತಿ ಯಾರಾದರೂ ಆನ್ಲೈನ್ ಕ್ಲಾಸ್ ಸೇರಬೇಕಾ ಅನ್ನೋರಿದ್ರೂ ಅಥವಾ ಯಾರಾದರೂ ಬ್ಯಾಕ್ ಕೊಳಿಸಿದ್ರೆ ಸಬ್ಜೆಕ್ಟ್ಗಳನ್ನ ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೂ ಕೂಡ ಕ್ಲಾಸ್ ಇರುತ್ತೆ. ಅಥವಾ ಯಾರಿಗಾದರೂ ಡಿಸ್ಟೆನ್ಸ್ ಎಜುಕೇಷನ್ನ ಮಾಡ್ತಿದ್ರೆ ಅವ್ರಿಗೂ ಕೂಡ ಹೇಳ್ಕೊಡ್ತೀನಿ. ಸೊ ಆನ್ಲೈನ್ ಕ್ಲಾಸ್ ರನ್ನಿಂಗಲ್ಲಿದೆ. ಟೋಟಲ್ 60 to 100 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವ್ರಿಗೂ ಕೂಡ ನಿಮಗೆ ಅವ್ರ ಜೊತೆ ಕ್ಲಾಸ್ನ ಹೇಳ್ಕೊಡ್ತೀನಿ. ಸೊ ಇಫ್ ಯು ಇಂಟ್ರೆಸ್ಟ್ ಜಾಯಿನ್ ಮಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಶುಭ ದಿನ.